ದೇವದಾಸ್ ಕಾಪಿಕಾಡಿಯವರ ಪುರುಷೋತ್ತಮನ ಪ್ರಸಂಗ ಈ ಸಿನಿಮಾದ ಪತ್ರಿಕಾಗೋಷ್ಠಿಯನ್ನ ಆರಂಭಿಸಿಕೊಳ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಕನ್ನಡ ಸಿನಿಮಾ ಮಾಡಿಕೊಂಡಿದೆ. ರವಿಯಣ್ಣ, ರವಿಕುಮಾರ್, ರಾಷ್ಟ್ರಕೂಟ ಫಿಲ್ಮ್ಸ್ನ ಕಿಂಗ್ಸ್ ಕ್ಲಬ್ನ ಮಾಲೀಕರವರು, ನಮ್ಮ ಶಂಸುದ್ದೀನ್ ಸರ್ ನಮ್ಮ ನಿರ್ಮಾಪಕರು. ಒಂದು ಒಳ್ಳೆಯ ಟೀಮ್ ಸಿಕ್ಕಿದ್ದು, ನಿರ್ಮಾಪಕರ ಪ್ರೋತ್ಸಾಹ ಸಿಕ್ಕಿದ್ದರಿಂದ ಈ ಪುರುಷೋತ್ತಮ ಪ್ರಸಂಗ ಆರಂಭವಾಯಿತು. ಮಂಗಳೂರಿನ ಮಾಧ್ಯಮ ಮಿತ್ರರುಗಳ ನಮಸ್ಕಾರಗಳು. ಗುರುಗಳು ಕೈ ಜೋಡಿಸಿದ್ದಾರೆ. ಅವರು ಕೆತ್ತಿರೋ ವಿಗ್ರಹ ಇದು. ಜೈ ಅವಾರ್ಡು, ದೀಪಿಕಾ ಅವಾರ್ಡು, ರಿಷಿಕಾ ಇಟೊಂಜಿ ಮುಖ್ಯ ಪಾತ್ರಡು ವಿನಯ ಮಂದಿ ಇಂಕಲ ಆಶೀರ್ವಾದ ಇಂಕಲ ತಂಡದ ವ್ಯಕ್ತಿತ್ವದಿಂದಾണ് ನನ್ನದು ರಿಲೇಟೆಡ್ ಸಿನಿಮಾ ಬಂದು 3ನೇ ತಾರೀಕು ನಾವು ಸಿನಿಮಾ ಪ್ರೀಮಿಯರ್ ಶೋ ಇಟ್ಕೊಂಡಿದ್ದೀವಿ. ಗಣ್ಯ ವ್ಯಕ್ತಿಯರಿಗೂ ಗಣ್ಯ ವ್ಯಕ್ತಿಯರಿಗೂ ಅಜಯ್ ಪೃಥ್ವಿ ಮಲ್ಪನ ನಮಸ್ಕಾರ. 2-3 ಫಿಲಮಲ್ಲಿ ಒಂದು ಸಣ್ಣ ಚಿಕ್ಕ ರೋಲ್ ಮಾಡಿ ಫೈನಲಿ ಒಂದು ಪುರುಷೋತ್ತಮನ ಪ್ರಸಂಗದಲ್ಲಿ ಪುರುಷೋತ್ತಮನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾನು ಟೊರೊಂಟೊ ಫಿಲ್ಮ್ ಸ್ಕೂಲ್ನಲ್ಲಿ ಏನು ಕಲ್ತನೋ ಅದು ಫಸ್ಟ್ ಸ್ಕೂಲ್ ಆಗಿದ್ರೆ ನನ್ನ ಸೆಕೆಂಡ್ ಸ್ಕೂಲ್ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಸರ್. ಶಾಕ್, ಬಿಕಾಸ್ ಇವರನ್ನೆಲ್ಲ ನಾನು ಟಿವಿಲಿ ನೋಡಿ ಡೈರೆಕ್ಟ್ ಆಗಿ ಇಲ್ಲಿ ತನಕ ನೋಡೇ ಇಲ್ಲ. ಇತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತ ಪ್ರತಿ ವರ್ಷ ನಡೀತಾ ಇದೆ. ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಉಳಿದ ಕನ್ನಡ ಚಿತ್ರಕ್ಕೂ ನೀವು ಈಗ ಮಾಡ್ತಿರುವಂತಹ ಪುರುಷೋತ್ತಮ ಪ್ರಸಂಗಕ್ಕೂ ಯಾವ ರೀತಿಯ ವಿಭಿನ್ನತೆಯನ್ನು ಕೊಟ್ಟಿದ್ದೀರಿ? ಸಿನಿಮಾಕ್ಕೂ ಪುರುಷೋತ್ತಮನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕನ್ನಡದ ಎಲ್ಲ ಪ್ರೇಕ್ಷಕರಿಗೂ ಯಾವ ರೀತಿ ಇಷ್ಟ ಆಗುವಂತ ಸಿನಿಮಾ ಮಾಡಬೇಕು ಅಂತ ಒಂದು ಡಿಫ್ರೆಂಟ್ ವೇಯಲ್ಲಿ ಆಲೋಚನೆ. ಪುರುಷೋತ್ತಮ ಪ್ರಸಂಗ ನಮ್ಮ ಇಡೀ ಪತ್ರಿಕಾ ತಂಡ ಮಾಧ್ಯಮದ ಪೂರ ಮಿತ್ರರೆಲ್ಲ ಖಂಡಿತವಾಗಲೂ ಬರಡು. ಹೇಳಲು ತುಂಬಾ